ಯಾವಾಗ ಬಂದ್ರಿ? ಅಮ್ಮ ಎಲ್ಲಿ? ಅವರು ಬೇಜಾರಾಗಿದೆ ಅಂತ ಎಲ್ಲ ಸುತ್ಕೊಂಡು ಬರಕ್ ಹೋಗಿದ್ದಾರೆ. ಅದ್ ಸರಿ, ನಾನಿಲ್ಲಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾವಾಗ ನೀನ್ ಆ ಮನೇಲಿ ದರ್ಬಾರ್ ನಡೆಸ್ತೀಯೋ ಆಗ್ಲೇ ನನಗೆ ಗೊತ್ತಿತ್ತು ಒಂದಲ್ಲ ಒಂದ್ ದಿವಸ ನೀನ್ ಈ ಸ್ಥಿತಿ ಬರ್ತೀಯ ಅಂತ. ಆ ಮಹಾ ಸಂಭ್ರಮನ ಕಣ್ಣಿಂದ ನೋಡಬಾರ್ದು ಅಂತಲೇ ನಾನು ಬದುಕೋ ದಾರಿ ಕಂಡುಹಿಡಿಯೋದಕ್ಕೆ ಹೋದೆ. ಕಂಡಿಡಿದ್ರ? ನೋಡಿ, ಆದಷ್ಟು ಬೇಗ ಒಂದು ದೊಡ್ಡ ಮನೆ ನೋಡಿ ನನ್ನ ಕರ್ಕೊಂಡು ಹೋಗ್ಬಿಡಿ. ಹೋಗೋದು ಹಾಗಿರ್ಲಿ, ಮೊದಲ ಅಮ್ಮ ಎಲ್ಲಿ ಹೇಳು. ನೋಡಿದ್ರ ನಿಮ್ ಕೆಟ್ಟು ಗುಣ, ಬೆಟ್ಟದ ಹಾಗೆ ಹೆಂಡತಿ ನಿಂತಿರುವಾಗ ಅಮ್ಮ ಅಮ್ಮ ಅಂತ ರಾಗ ಹೇಳ್ತಿರಲ್ಲ. ಏನ್ ಮಾಡೋದು, ಈ ರಕ್ತ ಅಂತ ಸಾಧ್ಯ. ಹೆಂಡತಿ ಮಾತು ಕೇಳ್ಕೊಂಡು ಹೆತ್ತಮ್ಮನ್ ದೂರ ಇರೋಂಥ ವಂಶ ಅಲ್ಲ ನಂದು. ಸಾಕ್ ಸುಮ್ನಿರ್ರಿ. ನಿಮ್ಮಮ್ಮ ಈ ಕಷ್ಟದಲ್ಲಿ ಬೇರೆಕಾಗಲ್ಲ ಅಂತ ನಿಮ್ಮನ್ನ ಬೈದ್ಬಿಟ್ಟು ಹೋಗ್ಬಿಟ್ರು. ನೀವು ಸುಮ್ನೆ ಅಮ್ಮ ಅಮ್ಮ ಅಂತ ಕೊರತಿರಲ್ಲ. ಏನು, ಅಮ್ಮ ಮನೆ ಬಿಟ್ಟು ಹೊರಟೋದ್ಲೆ? ಇದ್ರಲ್ಲಿ ನಿನ್ ಕೈವಾಡ ಏನೋ ಇರ್ಲೇಬೇಕು. ನನಗ್ ಗೊತ್ತು ನೀವ್ ಹೀಗೆ ಹೇಳ್ತೀರಿ ಅಂತ. ಅಮ್ಮನ ಮೇಲೆ ಅಷ್ಟು ಪ್ರೀತಿ ಇರೋರು ಯಾಕ್ರಿ ಮನೆ ಬಿಡ್ಬೇಕಾಗಿತ್ತು? ನೀನ್ ಹೆಣ್ಣಲ್ಲ, ಪಿಶಾಚಿ, ಹೆತ್ತು ಪಾಶದ ಅರ್ಥನೇ ತಿಳಿದೇ ಇರೋ ಪಶು. ಬಾಯಿ ನಿಮ್ಗೆ ಅಂತ ಸಿಕ್ಕಾಪಟ್ಟೆ ಮಾತಾಡ್ಬಿಡಿ. ಎಷ್ಟು ಅಷ್ಟರಲ್ಲಿದೆ? ನಿನ್ನ ಮುಖ ನೋಡೋದು ಮಹಾ ಪಾಪ. ಎಲ್ಗೋಗ್ತೀರಾ? ಅಮ್ಮನ ಕಂಡು ಹಿಡಿಯೋದಿಕ್ಕೆ. ನನ್ ಗತಿ ಮಾನ ಮರ್ಯಾದೆ ಬಾಳೋಳಾಗಿದ್ರೆ ನಿನಗೂ ಪ್ರಪಂಚಕ್ಕೂ ಯಾವ ಸಂಬಂಧವೂ ಇರಬಾರ್ದು. ಆದ್ರೂ ಕೆಟ್ಟ ವಸ್ತುವಿನ ನಾಶ ಆದಷ್ಟು ಬೇಗ ಆಗೋದಿಲ್ಲ. ಅಮ್ಮ ಏನಾಯ್ತು? ಅಮ್ಮ ನೀನಮ್ಮ? ನಾನ್ ನಿನ್ ಕಾಣಿಸ್ತಾ ಇಲ್ವಾ? ಕಂದ ಏನ್ ನೋಡ್ತಾ ಇದ್ದೀನಿ? ಈ ದಿವಸ ಅಂಧಕಾರವೇ ನನ್ನ ಪಾಲಿಗೆ ಬೆಳಕಾಗಿದೆ ಅಮ್ಮ. ಎಲ್ಲಿದ್ಯಮ್ಮ ಇಷ್ಟು ದಿವಸ? ಬದುಕಿನಲ್ಲಿ ಕಾಣಬಾರದು ದೃಷ್ಟಿಗಳಿಲ್ಲ ಕಂಡಾಯ್ತು, ಕೇಳಬಾರದು ಮಾತಿನಲ್ಲೇ ಕೇಳಾಯ್ತು. ಮನೆ ಬೆಳಕಾಗಿ ಬರಬೇಕಾಗ್ತದೆ, ಮನೆ ದೀಪನೇ ಹಾಕ್ಬಿಟ್ಟು ನನ್ ಕಂದ. ನೀನ್ ಕಣ್ಣಿಗೆ ಕರ್ಕೊಂಡೆ ಅದನ್ನ ಹೇಳು ನನ್ ಕಂದ. ಎಷ್ಟು ತಾಯಿ, ನಿನಗ್ ಶತ್ರುವನಂತ ಹೆಣ್ತಿನ ಕಟ್ಟಿಲ್ವಲ್ಲ ಅಂತ ಹೊತ್ತು ನಿನ್ ಕಣ್ಣಿಗೆ ಕರ್ಕೊಂಡ. ನನ್ ಕಂದ ಹೇಳು ಅದ. ಅಮ್ಮ, ವಿಧಿ ಬರೆದ ಬರಹನ ಅಳಿಸೋದಕ್ಕೆ ಹರಿಹರ ವಿರಿಂಚಾದಿಗಳಿಗೆ ಅಸಾಧ್ಯವಾಗಿರುವಾಗ ಇನ್ನು ನಂಪಾಡೇನು? ಇನ್ನಾವೇ ಪ್ರಪಂಚದಲ್ಲಿ ಮನುಷ್ಯರಾಗಿ ಬಾಳೋದಕ್ಕೆ ಸಾಧ್ಯ ಇಲ್ಲ ಅಮ್ಮ. ಈ ಜನ ಸಮುದಾಯದಿಂದ ದೂರವಾಗಿ ಹೋಗಿ ನಮ್ಮ ಬಾಳ ದಿನಗಳನ್ನ ಕಳೆಯೋಣ ಬಾಮ್ಮ. ಡಾಕ್ಟರ್ ಆನಂದ್ರ, ಯಾಕೆ ಹೀಗಿದ್ದೀರಾ? ಯಾರು ಸರ್ ನೀವು? ಈ ಧ್ವನಿ ಎಲ್ಲ ಕೇಳ್ದ ಹಾಗಿದೆಯಲ್ಲ? ನಾನ್ ಸರ್, ಲಾಯರ್ ಮುಕುಲ್ರಾವ್. ಏನಾಯ್ತು ಸರ್ ಕಣ್ಣಿಗೆ? ಹಾ, ಅದೇ ನಾವ್ ಆವಾಗಲೇ ತೀರ್ಮಾನ ಮಾಡಿದ ಹಾಗೆ ಮನೆ ಆಸ್ತಿ ಎಲ್ಲ ಹೊರಟು ಹೋಯ್ತು. ಕಷ್ಟಗಳು ಬಂದ್ರೆ ನಿಮಗೆ ಗೊತ್ತಲ್ಲ ಒಂಟಿಯಾಗಿ ಬರೋಲ್ಲ ಅಂತ. ಆಕ್ಸಿಡೆಂಟ್ ನಲ್ಲಿ ಕಣ್ಣುಗಳನ್ನ ಕಳ್ಕೊಂಡೆ. ವೆರಿ ಸಾರಿ ಡಾಕ್ಟರ್. ದೇವರು ಒಳ್ಳೆಯವ್ರಿಗೆ ಬಹಳ ಶೋಧಿಸ ಹಾಕಿದೆ. ಇವರು ನಿಮ್ ತಾಯಿನ ಸರ್? ಹೌದು ಸರ್. ನೋಡಿ, ರಾಣಿಯಾಗಿದ್ದವಳು ಹೇಗಾಗೋಗಿದ್ದಾಳೆ. ಇವಳನ್ನ ಈ ಸ್ಥಿತಿ ನೋಡಬಾರ್ದು ಅಂತ ನನ್ನ ಕಣ್ಣುಗಳು ಹೊರಟೋಯ್ತು ಅಂತ ಕಾಣುತ್ತೆ.